ಇನ್ನು ಯಾದಗಿರಿಯಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಲಕ್ಷ ಮೌಲ್ಯದ 82 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ. ನೋಡಿ, ಯಾದಗಿರಿಯಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಮಾರಾಟಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಲಕ್ಷ ಮೌಲ್ಯದ 82 ಕ್ವಿಂಟಾಲ್ ಪಡಿತರ ಅಕ್ಕಿ ಜಪ್ತಿ ಆಗಿದೆ. ದಾಳಿ ಮಾಡಲು ಹೋದ ಅಧಿಕಾರಿಗಳಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಕಾಳಸಂತೆಯಲ್ಲಿ ಏನು ಮಾರಾಟ ಮಾಡ್ತಾರೆ ಅವರು. ಆಹಾರ ಇಲಾಖೆ ಅಧಿಕಾರಿಗಳಿಗೆ ದಂಧೆಕೋರರಿಂದ ಬೆದರಿಕೆ ಕೇಳಿಬಂದಿದೆ. ಜಪ್ತಿ ಮಾಡಿದ ಅಕ್ಕಿ ಲಾರಿ ಸುಟ್ಟು ಹಾಕುತ್ತೇವಂತ ಹೇಳಿ ಬೆದರಿಕೆ ಹಾಕಿದ್ದಾರಂತೆ. ನೀವು ನಮ್ಮ ಅಕ್ಕಿಯನ್ನು ಜಪ್ತಿ ಮಾಡಿ ಏನು ತೆಗೆದುಕೊಂಡು ಹೋಗ್ತಿರಲ್ಲ, ಅದನ್ನು ಸುಟ್ಟು ಹಾಕಿಬಿಡ್ತೀವಿ ನಾವು ಅಂತ ಹೇಳಿ ಧೈರ್ಯ ನೋಡಿ ಅವರು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಜೀವ ಬೆದರಿಕೆ ಹಾಕಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಲೋಹಿತ್ ಹಾಗೂ ಸಹಚರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೀಕ್ಷಕರೇ, ಅಧಿಕಾರಿಗಳು ದಾಳಿ ಮಾಡಲು ಹೋಗಿದ್ದಾರೆ. ದಾಳಿ ವೇಳೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ, ಜೀವ ಬೆದರಿಕೆ. ನೀವು ನಮ್ಮ ಅಕ್ಕಿಗಳೇನಾದ್ರು ತೆಗೆದುಕೊಂಡು ಹೋದ್ರೆ ಆ ಲಾರಿ ಸಮೇತ ಸುಟ್ಟು ಹಾಕ್ಬಿಡ್ತೀವಿ ಅಂತ ಹೇಳಿ. ಧೈರ್ಯ ನೋಡಿ ಹೇಗಿದೆ. ಮಾಡೋದು ಕಳ್ಳ ಕೆಲಸ ಆದ್ರೂ ಧೈರ್ಯ. ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಾಮನಾಳ ಹತ್ತಿರ ಉಕ್ಕಿನಾಳ ತಾಂಡದಲ್ಲಿ ಹೊಲದಲ್ಲಿರ್ತಕ್ಕಂಥ ಒಂದು ಗೋದಾಮ್ ಮೇಲೆ ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಖಚಿತ ಮಾಹಿತಿ ಮೇಲೆ ನಿನ್ನೆ ರಾತ್ರಿ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 7:07 ಸುಮಾರಿಗೆ. ಅದರಲ್ಲಿ ಏನಾಗಿದೆ, ಸುಮಾರು 200 ಚೀಲಗಳು, ವಿವಿಧ ತೂಕದ 202 ಚೀಲಗಳು ಅಕ್ಕಿ, ಪಡಿತರ ಅಕ್ಕಿ ವಶಪಡಿಸಿಕೊಳ್ಳಲಾಗಿದೆ. ಆ ಗೋದಾಮು ಸಂಬಂಧಪಟ್ಟಂಥ ಯಾರು ಓನರ್ ಇದ್ದರು ಅವ್ರ ಮೇಲೆ ಮತ್ತು ಅಲ್ಲಿ ಗೋದಾಮು ಸಂಗ್ರಹಿಸಿಟ್ಟವರು ಅವರೆಲ್ಲ ಸಹಚರರ ಮೇಲೆ ನಿನ್ನೆ ಗೋಗಿ ಪೊಲೀಸ್ ಠಾಣೆಯಲ್ಲಿ ತಡರಾತ್ರಿ 2 ಗಂಟೆ ಸುಮಾರಿಗೆ ಒಂದು FIR ದಾಖಲು ಮಾಡಲಾಗಿದೆ. ಈ ಒಟ್ಟು ಅದರಲ್ಲಿ ನಮಗೆ ಇದು ಸಿಕ್ಕಿದ್ದು ಏನಂದರೆ, ಒಟ್ಟು ಒಂದು 2 ಲಕ್ಷ, ಅಂದಾಜು 2 ಲಕ್ಷ ಮೊತ್ತದ ಅಷ್ಟು 202 ಚೀಲಗಳು 81.75 ಅಂದರೆ ನಿಯರ್ 82 ಕ್ವಿಂಟಲಷ್ಟು ಪಡಿತರ ಅಕ್ಕಿಯನ್ನು ವಿವಿಧ ತೂಕದಲ್ಲಿ ವಿವಿಧ ಕಲರ್ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕಿರ್ತಕ್ಕಂಥದ್ದನ್ನು ವಶಪಡಿಸಿ